ಇವತ್ತಿನ ದಿವಸ ಬೆಳಗಿನ ಜಾವ ಈ ಬಾಬಾಜನ್ ಕರಡಿಗೆ ಸಾಹೇಬರು ಒಂದು ನಿಧನದ ಸುದ್ದಿ ಕೇಳಿ ಎಲ್ಲ ಸಮಾಜದವರು ಕೂಡ ಒಂದು ದುಃಖ ತರುವಂತ ವಿಷಯ ಇದು. ಇಂಥ ಘಟನೆ ಕೂಡ ಯಾರಿಗೂ ಕೂಡ ಬರಬಾರ್ದಾಗಿತ್ತು. ಆ ಒಂದು ಘಟನೆ ನಡೆದಿದೆ ಇವತ್ತು. ಆ ಕುಟುಂಬಕ್ಕೆ ಮೊದಲನೇದಾಗಿ ಆ ಬಾಬಾಜನ್ ಕರಡಿಗರ ಕುಟುಂಬಕ್ಕೆ ಒಂದು ಶಾಂತಿ ಕೋರುತ್ತಾ ಅವ್ರ ಕುಟುಂಬಕ್ಕೆ ಆ ಧೈರ್ಯವನ್ನು ಬರ್ಸುವಂತ ಪರಮಾತ್ಮ ಅಲ್ಲನಲ್ಲಿ ಕೇಳ್ಕೊತಾ, ಆ ಮನುಷ್ಯ ಹೆಂಗಿದ್ದಪ್ಪ ಅಂದ್ರೆ ಪ್ರತಿದಿನ ಬೆಳಿಗ್ಗೆದ್ದ ಈ ವಾರ್ಡ್ನಲ್ಲಿ ಪ್ರತಿ ಮನೆಗೆ ಓಣಿಯಲ್ಲಿ ಹೋಗಿ ತನ್ನ ಸೇವೆಯನ್ನು ಮಾಡುತ್ತಾ ಜನರ ಸಮಸ್ಯೆಗಳನ್ನ ಕೇಳುತ್ತಾ ಕೆಲಸವನ್ನು ಮಾಡ್ಕೊತ ಬಂದಿದ್ದ. ಹಾಗಾಗಿ ಒಂದು ಉತ್ತಮ ಎಲ್ಲ ಸಮಾಜಗಳ ಉತ್ತಮ ಒಡನಾಟವನ್ನು ಹೊಂದಿ ಒಂದು ಉತ್ತಮ ಕೆಲಸ ಮಾಡ್ಕೊಂತ ಮಹಾನಗರ ಪಾಲಿಕೆ ಸದಸ್ಯನ ಆಗೋಕ್ಕಿಂತ ಪೂರ್ವದಲ್ಲಿರ್ಬೋದು, ಆದ ನಂತರ ಇರ್ಬೋದು, ಎಲ್ಲ ಜನರು ಕೊಟ್ಟಾಗ ಹೊಂದಾಣಿಕೆಯಿಂದ ಕೆಲಸ ಮಾಡಿ ಯಾರೋ ಜನರಿಗೂ ಇರೋದಾಗದ ರೀತಿಯಲ್ಲಿ ಒಂದೆಲ್ಲ ಸಮಾಜದವ್ರು ಇರ್ಬೋದು, ಬೇರೆ ಸಮಾಜದವ್ರು ಎಲ್ಲರನ್ನೂ ಕೂಡ್ಕೊಂಡು ವಿಶ್ವಾಸದಿಂದ ತಗೊಂಡು ಹೋಗುವಂಥ ವ್ಯಕ್ತಿ. ಇವತ್ತು ಆ ವ್ಯಕ್ತಿ ನಾವು ಕಳ್ಕೊಂಡ್ವಿ ಅಂದ್ರೆ ನಮ್ಗೆ ತುಂಬಲಾರಂಥ ರಾಜಕೀಯ ಒಂದು ವಿಷಯದಾಗ ನಮ್ಗೆ ತುಂಬಲಾರಂಥ ಭಾಳ ನಷ್ಟ ಆಗೈತಿ. ಆ ಸಮಾಜಕ್ಕೂ ನಷ್ಟ ಆಗೈತಿ, ಅವ್ರ ಮನೆತನಕ್ಕೂ ಕೂಡ ನಷ್ಟ ಆಗೈತಿ. ಯಾರಿಗೂ ಕೂಡ ಇಂಥ ಘಟನೆ ನಡಿಬಾರ್ದಾಗಿತ್ತು. ಆದರೂ ಏನಿವತ್ತು ಘಟನೆ ನಡೆದೈತಿ. ಹಾಗಾಗಿ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸುತ್ತಾ, ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾನು ಬಾಬಾಜನ್ ಕರಡಿಗೆ ಅವರು ಮಾಡಿದಂಥ ಅವರೆಲ್ಲರಿಗೂ ಈ ಒಂದು ಏರಿಯಾದವರು ಇರ್ಬೋದು, ಎಲ್ಲ ಸಮಾಜದವರು, ಅವ್ರು ಬಾಬಾಜನ್ ಕರಡಿಗೆ ಅವರು ಯಾವ ರೀತಿ ಇಲ್ಲಿ ಇದ್ದಾಗ ತಾವು ಸ್ಪಂದನೆ ಮಾಡ್ತಿದ್ರಿ, ಅವ್ರ ಕುಟುಂಬದವ್ರಿಗೂ ಕೂಡ ತಾವು ಸಹಕಾರ ಕೊಟ್ಟು ಅವರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ತಾವೆಲ್ಲ ಹಿರಿಯರು ಮತ್ತು ಮುಸ್ಲಿಗಳು ಜಮಾತ್ನವರೆಲ್ಲರೂ ಕೂಡ ಅವರಿಗೆ ಒಂದು ಅವ್ರ ಬೆಂಬಲವಾಗಿ ನಿಂತ ಒಂದು ಶಾಂತಿಯನ್ನು ಹೇಳಬೇಕು ಮತ್ತು ಅವ್ರ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ಬೇಕಂತ ಕುಟುಂಬದವರು ತಮ್ಮಲ್ಲಿ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.